ಗುಡ್ ಈವ್ನಿಂಗ್ ಮಕ್ಕಳೇ. ಕಿರು ಪರೀಕ್ಷೆ 4ರ ವಿವರಣೆನ ಇವತ್ತಿನ ತರಗತಿಯಲ್ಲಿ ನೋಡೋಣ. ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಒಂದು ವೇಳೆ ಪರೀಕ್ಷೆಗೆ ಹಾಜರಾಗಿಲ್ಲ ಅಂದರೆ ಮೊದಲು ಪರೀಕ್ಷೆಯನ್ನು ಬರೀರಿ, ನಂತರ ಈ ವಿವರಣೆ ನೋಡಿ. ಇದರಿಂದ ಹೆಚ್ಚು ಲಾಭ ನೀವು ಪಡಿಬೋದು. ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲ ಗದ್ಯ ಭಾಗ ಈ ರೀತಿ ಇತ್ತು ಮಕ್ಕಳೇ. ವಾವ್, ಮೆದುಳು ತಿನ್ನುವ ಅಮೀಬದ ಬಗ್ಗೆ ಇತ್ತು ಅಲ್ವಾ? ಯಾರಿಗೆ ಮೆದುಳಿದೆ? ಎಲ್ಲರಿಗಿದೆಯಾ? ಯಾರಕ್ಕೆ ನೋಡ್ರಿ ಕೈ ಎತ್ತಿಲ್ಲ ಒಬ್ಬರು. ಓಕೆ, ಕೆಲವರು ಕೈ ಎತ್ತಿದ್ದಿಲ್ಲ. ಸೊ ಮೆದುಳು ಕಡಿಮೆ ಆಗಿದಂತೆ ಕಾಣ್ತದೆ ಅವರಿಗೆ. ಎನಿವೇಸ್, ಓಕೆ, ಮೆದುಳಿರುವವರೆಲ್ಲರೂ ಈ ಪಾಠವನ್ನು ಕೇಳಿ. ಮೆದುಳು ತಿನ್ನುವ ಅಮೀಬಾ ಎಂದು ಪ್ರಸಿದ್ಧವಾಗಿರುವ ನೆಗ್ಲೇರಿಯಾ ಫೌಲೆರಿ ಒಂದು ಅತ್ಯಂತ ಸೂಕ್ಷ್ಮವಾದ ಜೀವಿಯಾಗಿದೆ. ಇದೊಂದು ಸೂಕ್ಷ್ಮ ಜೀವಿ, ಕಣ್ಣಿಗೆ ಕಾಣಲ್ಲ. ಮೈಕ್ರೋಸ್ಕೋಪ್ ಒಳಗಿಟ್ಟು ಸೂಕ್ಷ್ಮದರ್ಶಕದ ಒಳಗಡೆ ಇಟ್ಟು ನೋಡಿದ್ರೆ ಮಾತ್ರ ಕಾಣ್ತದೆ. ಅಷ್ಟು ಚಿಕ್ಕ ಜೀವಿ, ಸೂಕ್ಷ್ಮ ಜೀವಿ. ಸೂಕ್ಷ್ಮ ಅಂದರೆ ಚಿಕ್ಕ, ಸೂಕ್ಷ್ಮ ಅಂದರೆ ಚಿಕ್ಕದು ಅಂತ ಅರ್ಥ. ಸೊ ಅತ್ಯಂತ ಸೂಕ್ಷ್ಮವಾದ ಜೀವಿಯಾಗಿದೆ. ಇದು ಸಾಮಾನ್ಯವಾಗಿ ಬೆಚ್ಚಗಿನ ಮತ್ತು ತಾಜಾ ನೀರಿನ ಸ್ಥಳಗಳಲ್ಲಿ ನೆಲೆಸಿದ್ದು ಮಾನವರಿಗೆ ಅಪಾಯಕಾರಿಯಾಗಿದೆ. ಈ ಸೂಕ್ಷ್ಮ ಜೀವಿಯು ಮೂಗಿನ ಮೂಲಕ ಮನುಷ್ಯನ ದೇಹಕ್ಕೆ ಪ್ರವೇಶಿಸಿ ಮೆದುಳಿನ ಕಡೆಗೆ ಪ್ರಯಾಣಿಸುತ್ತದೆ. ಇದರಿಂದ ಅಪರೂಪದ ಅಂದರೆ ಅತ್ಯಂತ ಮಾರಣಾಂತಿಕ ಸೋಂಕು ಉಂಟಾಗುತ್ತದೆ. ಈ ಸೋಂಕಿನ ಪ್ರಮುಖ ಲಕ್ಷಣಗಳಲ್ಲಿ ತೀವ್ರ ತಲೆನೋವು, ಅಧಿಕ ಜ್ವರ ಮತ್ತು ವಾಕರಿಕೆ ಸೇರಿವೆ. ಈ ಅಪಾಯದಿಂದ ಸುರಕ್ಷಿತವಾಗಿ ಇರಲು ಬೆಚ್ಚಗಿನ ಮತ್ತು ತಾಜಾ ನೀರಿನ ಸ್ಥಳಗಳಲ್ಲಿ ಈಜುವುದನ್ನು ತಪ್ಪಿಸುವುದು ಅತ್ಯಗತ್ಯ. ಈಜಲು ಹೋಗುವಾಗ ಮೂಗಿನ ಕ್ಲಿಪ್ಗಳನ್ನು ಬಳಸುವುದು ಸೂಕ್ತವಾದ ಸುರಕ್ಷಿತ ಕ್ರಮವಾಗಿದೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಗದ್ಯ ಭಾಗದಲ್ಲಿ ಸಣ್ಣದೊಂದು ಲೋಪ ಇದೆ ಅಂತ ಅನಿಸುತ್ತೆ. ಬೆಚ್ಚಗಿನ ಮತ್ತು ತಾಜಾ ನೀರು ಅಂದ್ರೇನು? ಚೆನ್ನಾಗಿರುವ ನೀರು ಅಲ್ವಾ? ಶುದ್ಧ ನೀರು ಅಂತ ಇರಬೇಕು. ಇದು ಸ್ವಲ್ಪ ಗೊಂದಲ ಆಗಿದೆ ಅಂತ ನನಗನ್ನಿಸ್ತದೆ. ಇದನ್ನು ಹೊರತುಪಡಿಸಿ ಗದ್ಯ ಭಾಗದ ಉಳಿದ ಅಂಶಗಳೆಲ್ಲ ಕರೆಕ್ಟ್ ಇದೆ. ಹೇಳಪ್ಪ. ವಾಕರಿಕೆ ಅಂದರೆ ವಾಂತಿ ಬಂದಂತ ಆಗ್ತದಲ್ಲ, ವಾಂತಿ ಬಂದಂತ ಆಗ್ತದಲ್ಲ, ಆ ಒಂದು ಏನು ಆ ಫೀಲಿಂಗಿಗೆ ವಾಕರಿಕೆ ಅಂತ ಕರೀತಾರೆ. ಆಯಿತಾ? ಹೇಳಪ್ಪ. ನೋಡೋಣ, ಮುಂದೆ ತೋರಿಸ್ತೀನಿ ನಿನಗೆ. ನೀರೊಳಗಡೆ ಈ ಥರ ಅಮೀಬಾ ಇರ್ತದೆ. ನೀರಲ್ಲಿ ಆಟ ಆಡಬೇಕಾದ್ರೆ ಅದೇನಾಗ್ತದೆ? ನೀವೆಲ್ಲಾದರೂ ಕೆರೆಯಲ್ಲಿ ಯಾರಾದರೂ ಈಜಿದ್ದೀರಾ, ಆಡಿದ್ದೀರಾ? ಓಹೋ, ಭಾಳ ಜನ ಇದ್ದೀರಿ. ರೈಟ್, ಗುಡ್. ಎಲ್ಲರಿಗೂ ಈಜಲಿಕ್ಕೆ ಬರ್ತದ? ಯಾರಿಗೆ ಬರೋಲ್ಲ ಕೈ ಐತ್ರಿ? ನಿಧಾನಕ್ಕೆ ಕಲಿಬೋದು, ಅದನ್ನು ದೊಡ್ಡರಾಗ್ತಾ ಕಲಿಬೋದು, ತೊಂದರೆ ಇಲ್ಲ. ಸೊ ಈ ನೀರಲ್ಲಿ ಆಟಾಡ್ತಾ ಸ್ವಲ್ಪ ನೀರು ಮೂಗಲು ಹೋಗ್ತದೆ, ಕಿವಿಯಲ್ಲೆಲ್ಲ ಹೋಗ್ತದೆ. ಆವಾಗ ಈ ಅಮೀಬಾ ಆ ನೀರಲ್ಲಿ ಇತ್ತಪ್ಪ ಅಂದರೆ ಮೂಗಿನ ಮೂಲಕ ಒಳಗೋಗ್ಬಿಟ್ಟು ಸೀದಾ ಮೆದುಳಿಗೂ ಸಹ ಸೇರ್ತದೆ. ಅದು ಮೆದುಳು ತನಕನೂ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಇದು ಮೆದುಳು ತಿನ್ನುವ ಅಮೀಬಾ ನೆಗ್ಲೇರಿಯಾ ಫೌಲೆರಿ ಬಗ್ಗೆ ಗದ್ಯ ಭಾಗ ಇತ್ತು. ಸೊ ಕೆಲವು ಸಮಾನಾರ್ಥಕ ಪದಗಳಿದ್ದಾವೆ. ಸಾಮಾನ್ಯವಾಗಿ ಅಂದರೆ ಸಾಧಾರಣವಾಗಿ, ಸಹಜವಾಗಿ, ಅದಕ್ಕೆ ಸಾಮಾನ್ಯವಾಗಿ ಅಂತ ಕರಿತೀವಿ. ಅಪಾಯಕಾರಿ ಅಂದರೆ ಭಯಂಕರ, ಸೂಕ್ಷ್ಮ ಅಂದರೆ ಪ್ರಸಿದ್ಧ, ಅಂದರೆ ಅತ್ಯಗತ್ಯ ಅಂದರೆ ಅವಶ್ಯಕ. ಆಲ್ ರೈಟ್. ವಿರುದ್ಧಾರ್ಥಕ ಪದಗಳಲ್ಲಿ ಸುರಕ್ಷಿತಗೆ ಅಪಾಯಕಾರಿ, ಅಸುರಕ್ಷಿತನೂ ಬರುತ್ತದೆ. ಸೂಕ್ಷ್ಮಗೆ ಸ್ಥೂಲ, ದೊಡ್ಡದು ಅಂತ ಅರ್ಥ. ಮತ್ತು ಅಪರೂಪಗೆ ಸಾಮಾನ್ಯ, ಬೆಚ್ಚಗಿನ ತಣ್ಣಗಿನ, ಮಾರಣಾಂತಿಕ ಜೀವರಕ್ಷಕ. ಮಾರಣಾಂತಿಕ ಅಂದರೆ ಅದರಿಂದ ಜೀವಕ್ಕೆ ಅಪಾಯ ಇದೆ ಅನ್ನೋ ರೀತಿ. ಅದಕ್ಕೆ ವಿರುದ್ಧ ಪದ ಜೀವ ರಕ್ಷಕ. ಬನ್ನಿ, ಕೆಲವು ಪ್ರಶ್ನೆಗಳಿದ್ದಾವೆ, ನೋಡೋಣ. ಈ ಗದ್ಯದಲ್ಲಿ ಮಾರಣಾಂತಿಕ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಮಾರಣಾಂತಿಕ. ಇದಕ್ಕೆ ಪ್ರಾಣಘಾತಕ ಬರುತ್ತೆ ಮಕ್ಕಳೇ. ಪ್ರಾಣಘಾತಕ, ಪ್ರಾಣ ಹೋಗುವಂತಹದ್ದು ಅಂತ. ರೈಟ್? ತಪ್ಪು ಮಾಡಿದ್ರೆ ಭಾಳ ಜನ? ಸರಿ ಮಾಡಿದ್ರೆ? ಓಕೆ, ಗ್ರೇಟ್. ಮಾರಣಾಂತಿಕಕ್ಕೆ ಸಮಾನಾರ್ಥಕ ಪದ ಪ್ರಾಣಘಾತಕ. ಸುರಕ್ಷಿತ ಬರ್ತದ ಮಾರಣಾಂತಿಕಕ್ಕೆ? ಸಾಮಾನ್ಯ ಬರ್ತದೆಯೇ ಅಥವಾ ಹಾನಿರಹಿತ ಬರ್ತದೆಯೇ? ಹಾನಿಕಾರಕ ಬರುತ್ತೆ, ಆದರೆ ಹಾನಿರಹಿತ ಬರೋದಿಲ್ಲ. ಓಕೆ, ಸೊ ಇದು ನೋಡಪ್ಪ, ಕೃತಾರ್ಥ. ಮೆದುಳು ತಿನ್ನುವ ಅಮೀಬಾ ನಿನ್ನ ಮೂಗಿನೊಳಗೆ ಹೋಗಿ ಸೀದಾ ನಿನ್ನ ಮೆದುಳನ್ನು ತಿಂದುಬಿಡ್ತದೆ. ಆಮೇಲೆ ಮೆದುಳು ಇಲ್ಲದಂತ ಆಗ್ತೀರ, ಕುಶಾಲ್ ಥರ. ಓಕೆ, ಸೊ ನೆಗ್ಲೇರಿಯಾ ಫೌಲೆರಿ ಮೆದುಳು ತಿನ್ನುವ ಅಮೀಬಾವನ್ನು ವೈಜ್ಞಾನಿಕವಾಗಿ ಡ್ಯಾಶ್ ಎಂದು ಕರೆಯುತ್ತಾರೆ.
ವೈಜ್ಞಾನಿಕವಾಗಿ ನೆಗ್ಲೇರಿಯಾ ಫೌಲೆರಿ ಎಂದು ಕರೆಯುತ್ತಾರೆ. ನೆಗ್ಲೇರಿಯಾ ಫೌಲೆರಿ ಸರಿಯಾದ ಉತ್ತರ. ಸೂಕ್ಷ್ಮ ಜೀವಿ ಅನ್ನೋದು ಎಲ್ಲದೂ ಇದೆ, ಅಮೀಬಾ ಇದೆ. ನಾನು ಹೇಳ್ತೀನಿ ಅದನ್ನು, ಕೊನೆಗೆ ನಾನು ಸರಿ ಮಾಡಿಸ್ತೀನಿ, ಆಯಿತಾ? ಇದು ಫೈನಲ್ ಇದೆ. ನೆಗ್ಲೇರಿಯಾ ಫೌಲೆರಿ ಸರಿಯಾದ ಉತ್ತರ. ಸೊ ನೆಗ್ಲೇರಿಯಾ ಫೌಲೆರಿ ಅನ್ನೋದು ವೈಜ್ಞಾನಿಕ ಹೆಸರು, ಸೂಕ್ಷ್ಮ ಜೀವಿ ಅನ್ನೋದು ವೈಜ್ಞಾನಿಕ ಹೆಸರಲ್ಲ. ಪ್ರಶ್ನೆ? ಇದು ಅಮೀಬಾ ಅಲ್ಲ, ಇದು ಅಮೀಬಾ ಅಲ್ಲ. ಎಲ್ಲ ಸೂಕ್ಷ್ಮ ಜೀವಿಗಳು ಅಮೀಬಾ ಅಲ್ಲ, ಆಯಿತಾ? ಸೂಕ್ಷ್ಮ ಜೀವಿಗಳಲ್ಲಿ ನಾನಾ ರೀತಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಪ್ರೋಟೋಜುವಾಗಳು, ಈ ರೀತಿ ನಾನಾ ರೀತಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಅಮೀಬಾಕ್ಕೆ ಯಾವುದೇ ರೀತಿ ಒಂದು ಆಕಾರ ಇರೋದಿಲ್ಲ. ಈ ಸೂಕ್ಷ್ಮ ಜೀವಿಯು ಡ್ಯಾಶ್ ಮೂಲಕ ಮನುಷ್ಯನ ದೇಹಕ್ಕೆ ಪ್ರವೇಶಿಸುತ್ತದೆ. ಏನು ಬರ್ತದೆ? ಮೂಗು ಬರ್ತದೆ. ಅದು ಗದ್ಯ ಭಾಗದಲ್ಲೂ ಕರೆಕ್ಟಾಗಿ ಹೇಳಿದ್ರು ಅದನ್ನು. ಎಲ್ಲರಿಗೂ ಗೊತ್ತಿದೆ. ಕೃತಾರ್ಥ, ಇದು ನಿನ್ನ ಪ್ರಶ್ನೆಗೆ ಉತ್ತರ ಈ ಒಂದು ಭಾಗದಲ್ಲಿದೆ ನೋಡಪ್ಪ. ಈ ಗದ್ಯದಲ್ಲಿ ಸುರಕ್ಷಿತ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಅಪಾಯಕಾರಿ. ನೆಗ್ಲೇರಿಯಾ ಫೌಲೆರಿ ಈ ಒಂದು ಸೂಕ್ಷ್ಮ ಜೀವಿಯಿಂದ ನಾವು ರಕ್ಷಿಸ್ಕೊಬೇಕಂದ್ರೆ ಈಜಬೇಕಾದ್ರೆ ಏನು ಬಳಸ್ಬೇಕಂತ ಹೇಳಿದರೆ, ಈ ಮೂಗಿನ ಕ್ಲಿಪ್ಗಳನ್ನು ಬಳಸ್ಬೇಕಂತ ಹೇಳಿದರೆ ಈ ಥರ ಇರ್ತವೆ ನೋಡಪ್ಪ. ಮೂಗಿನ ಕ್ಲಿಪ್ಗಳು ಚಿಕ್ಕದಿರ್ತದೆ, ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಅದನ್ನು ಮೂಗಿಗೆ ಹಾಕೊಂಡ್ಬಿಟ್ರೆ ಸಾಕು, ನೀರು ಒಳಗೆ ಹೋಗೋದಿಲ್ಲ. ಮೂಗೊಳಗೆ ಉಸಿರಾಡೋಕ್ಕಾಗಲ್ಲ, ಅದನ್ನು ತೆಗೆದು ಉಸಿರಾಡ್ಬೇಕು. ನೀರೊಳಗಿದ್ರೆ ಉಸಿರಾಡ್ಲಿಕ್ಕೆ ಆಗ್ತದೆಯೇ? ಸೊ ಈ ರೀತಿ ಇರ್ತದೆ ನೋಡಪ್ಪ, ಆಯಿತಾ? ನೀರೊಳಗಡೆ ಬಾಯಿಂದ ಉಸಿರಾಡ್ತೀರಾ? ಸಾಧ್ಯವೇ? ಏನು ರೀ ಹರ್ಷ, ನೀವೇನು ಮೀನೇನು ರೀ ಬಾಯಲ್ಲಿ ಉಸಿರಾಡೋಕ್ಕೆ? ಹೌದು, ಯಾರು ಈಜಿದಾರೋ ಅವ್ರಿಗೆ ಗೊತ್ತಾಗ್ತದೆ, ನೀರೊಳಗೆ ಉಸಿರಾಡೋಕ್ಕಾಗಲ್ಲ. ಈ ಸೋಂಕಿನ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ಸರಿಯಲ್ಲ? ಇದು ತಲೆನೋವು ಬರುತ್ತೆ ಅಂತ ಹೇಳಿದ್ದಾರೆ, ಕರೆಕ್ಟಾ? ತಲೆನೋವು ಬರುತ್ತೆ, ಜ್ವರ ಬರುತ್ತೆ, ವಾಕರಿಕೆ ಬರುತ್ತೆ. ಏನಪ್ಪ ವಾಕರಿಕೆ ಅಂದರೆ? ವಾಂತಿ ಬಂದಂತ ಆಗ್ತದಲ್ಲ, ಅದಕ್ಕೆ ವಾಕರಿಕೆ ಅಂತಾರೆ. ಕೆಮ್ಮು ಎಲ್ಲಾದರೂ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಈ ರೋಗದ ಪ್ರಮುಖ ಲಕ್ಷಣ ಅಲ್ಲ ತಾನೆ, ಆ ಸೋಂಕಿನ ಪ್ರಮುಖ ಲಕ್ಷಣ ಅಲ್ಲ ತಾನೆ ಅದು. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದೋಗ್ಬೋದಾ? ಚಾಲೋಜಿ. ಇನ್ನೊಂದು ರೋಗ, ಮಳೆಗಾಲದಲ್ಲಿ ನಿಮ್ಮೆಲ್ಲರನ್ನು ಕಾಡುವ ಭಯಂಕರ ರೋಗ ಸೊಳ್ಳೆಯಿಂದ ಹರಡುವ ರೋಗ, ಡೆಂಗು ರೋಗ. ಆದರೆ ಡೆಂಗು ಸೊಳ್ಳೆಯಿಂದ ಬರ್ತದೆ, ಸರಿ. ಬರೀ ಸೊಳ್ಳೆನೇ ನಮಗೆ ಡೆಂಗ್ಯೂ ಮಾಡಿಕೊಡಲ್ಲ. ಡೆಂಗ್ಯೂ ಅನ್ನೋದೊಂದು ವೈರಸ್. ಆ ಸೊಳ್ಳೆಲೇ ವೈರಸ್ ಇರುತ್ತೆ. ಸೊಳ್ಳೆ ಬಂದು ನಿಮ್ಮನ್ನು ಕಚ್ಚುತ್ತೆ. ಕಚ್ಚಿದಾಗ ಸೊಳ್ಳೆ ಬಾಯಲ್ಲಿದ್ದಂತಹ ಲಾಲಾರಸ ನಿಮ್ಮ ರಕ್ತದ ಜೊತೆಗೆ ಸಲೈವ ನಿಮ್ಮ ರಕ್ತದ ಜೊತೆಗೆ ಬೆರಕೆ ಆದಾಗ ವೈರಸ್ಸು ಸಹ ನಿಮ್ಮ ರಕ್ತದೊಡನೆ ಬೆರೆತು ನಿಮ್ಮ ಶರೀರವನ್ನು ಸೇರಿ 1 ಇದ್ದದ್ದು 2, 2 ಇದ್ದದ್ದು 4, 16, 64 ಈ ಥರ ಡಬಲ್ ಆಗಿ ಕೋಟ್ಯಾಂತರ ಜೀವಿಗಳಾಗಿ ನಮ್ಮ ಶರೀರವನ್ನು ಅದು ಆಕ್ರಮಿಸಿಬಿಡ್ತದೆ ಡೆಂಗ್ಯೂ ವೈರಸ್ಸು. ಆವಾಗ ನಿಮಗೆ ಎಲ್ಲ ರೀತಿಯ ಈ ರೋಗ ಲಕ್ಷಣಗಳು ಕಾಣಲಿಕ್ಕೆ ಶುರುವಾಗ್ತದೆ. ಎಲ್ಲ ಪ್ರತಿಯೊಂದು ಡೆಂಗ್ಯೂ ಜ್ವರವು ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ವೈರಸ್ನಿಂದ ಉಂಟಾಗುವ ಗಂಭೀರ ರೋಗವಾಗಿದೆ. ಸೊಳ್ಳೆಯಿಂದ ಹರಡುತ್ತೆ ಏನು? ಡೆಂಗ್ಯೂ ವೈರಸ್ಸು. ಡೆಂಗ್ಯೂ ಬರುವುದು ಡೆಂಗ್ಯೂ ವೈರಸ್ಸಿನಿಂದ. ಈ ರೋಗವು ಬೆಚ್ಚಗಿನ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಬೆಚ್ಚಗಿನ ಮತ್ತು ಉಷ್ಣವಲಯದ ಪ್ರದೇಶಗಳು ಮುಂದೆ ಬರ್ತದೆ, ತೋರಿಸ್ತೀನಿ ಅದನ್ನು. ಓಕೆ. ಡೆಂಗ್ಯೂ ಜ್ವರದ ಮುಖ್ಯ ಲಕ್ಷಣಗಳಲ್ಲಿ ಅಧಿಕ ಜ್ವರ, ಬಹಳ ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂಭಾಗದ ನೋವು. ಕಣ್ಣುಗಳನ್ನು ಈ ಥರ ಮೇಲೆ ಕೆಳಗೆಲ್ಲ ಮಾಡಿದ್ರೆ ಹಿಂಭಾಗದಲ್ಲಿ ನೋವಾಗ್ತದೆ ಡೆಂಗ್ಯೂ ಜ್ವರ ಬಂದಾಗ, ಅದು ಒಂದು ಲಕ್ಷಣ. ಮತ್ತು ಕೀಲುಗಳ ನೋವು ಸೇರಿವೆ. ಈ ಕೀಲು ಅಂದರೆ ಗೊತ್ತಾ ಮಕ್ಕಳೇ? ಕೀಲುಗಳು ಗೊತ್ತಾ? ಏನು ಕೀಲುಗಳಂದರೆ? ನಿಮ್ಮ ಒಂದು ಮೂಳೆ ಇನ್ನೊಂದು ಮೂಳೆ ಜಾಯಿಂಟ್ ಆಗುತ್ತಲ್ಲ, ಅದೆಲ್ಲವೂ ಕೀಲುಗಳಂತೆ ನಾವು. ಇದು ಒಂದು ಕೀಲು, ಇದು ಒಂದು ಇಲ್ಲಿ ಒಂದು ಕೀಲು, ಇಲ್ಲೊಂದು ಕೀಲು, ಕೀಲು, ಮೊಣಕಾಲು, ಕಾಲು ಬೆರಳು, ಭಾಳ ಎಲ್ಲೆಲ್ಲಿ ನೀವು ಮೂಮೆಂಟ್ ಮಾಡ್ತೀರಲ್ಲ, ಜಾಯಿಂಟ್ ಆಗ್ತದಲ್ಲ, ಒಂದು ಮೂಳೆ ಇನ್ನೊಂದು ಮೂಳೆಗೆ ಕೂಡುತ್ತದಲ್ಲ, ಸಂಧಿಸುವ ಜಾಗನ ಕೀಲು ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಗೊತ್ತಾಯ್ತಾ ಕೀಲು ಅಂದರೆ? ಚಿಕನ್ ಗುನ್ಯಾ ಬಂದಾಗ ಗೊತ್ತಾಗ್ತದೆ ಮಕ್ಕಳೇ ಕೀಲುಗಳು ಎಲ್ಲೆಲ್ಲಿದ್ದಾವೆ ಅಂತ. ಎಲ್ಲ ಕೀಲುಗಳು ಮರಗಟ್ಟದಂಗೆ ಆಗ್ತದೆ. ಕೈ ಬಿಚ್ಚಕ್ಕೆ ಬರೋದಿಲ್ಲ, ಈ ಥರ ಕಾಲನ್ನ ನಡೆಯೋಕ್ಕೆ ಬರೋದಿಲ್ಲ. ಯಾಕಂದರೆ ಕೀಲುಗಳೆಲ್ಲ ಬ್ಲಾಕ್ ಆಗಿಬಿಡ್ತವೆ. ಅದು ವಿಚಿತ್ರ ಸಮಸ್ಯೆ ಬಿಡಿ. ಎಲ್ಲಿದ್ವಿ ನಾವು? ಕೀಲುಗಳ ನೋವು ಸೇರಿವೆ, ಸರಿನಾ?
ಈ ರೋಗದಿಂದ ಸುರಕ್ಷಿತವಾಗಿರಲು ಸೊಳ್ಳೆ ಪರದೆಗಳು ಮತ್ತು ಸ್ಪ್ರೇಗಳನ್ನು ಬಳಸುವುದು ಅತ್ಯಂತ ಮುಖ್ಯವಾಗಿದೆ. ಹೆಚ್ಚುವರಿಯಾಗಿ ಉದ್ದನೆಯ ತೋಳಿನ ಬಟ್ಟೆಗಳನ್ನು ಧರಿಸುವುದು ಸೊಳ್ಳೆ ಕಡಿತದಿಂದ ರಕ್ಷಣೆ ಒದಗಿಸುತ್ತದೆ. ಉದ್ದನೆಯ ತೋಳಿನ ಬಟ್ಟೆಗಳು, ಇಲ್ಲಿವರೆಗೂ ತೋಳಿನ ಬಟ್ಟೆಗಳು ಬರ್ತಾವಲ್ಲ, ಆ ಥರ ನಮ್ಮ ಕೃತಾರ್ಥವ್ರು ಇದ್ದಾರಲ್ಲ ಆ ಥರ, ರೈಟ್? ಓಕೆ ಓಕೆ, ಆ ಥರ ಬಟ್ಟೆಗಳನ್ನು ಧರಿಸಿದರೆ ಸೊಳ್ಳೆಗಳು ನಮ್ಮ ಶರೀರವನ್ನು ಕಚ್ಚೋದು ಕಡಿಮೆ ಆಗ್ತದೆ. ಡೆಂಗ್ಯೂ ಜ್ವರದಿಂದ ಪೂರ್ಣ ಸುರಕ್ಷತೆ ಪಡೆಯಬೇಕೆಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಸೊಳ್ಳೆ ಸಂತಾನೋತ್ಪತ್ತಿ ಸ್ಥಳಗಳನ್ನು ನಾಶಪಡಿಸುವುದು ಅತ್ಯವಶ್ಯಕ. ಏನು ಪ್ರಶ್ನೆ ಭಗವಂತ? ಎಲ್ಲ ಸೊಳ್ಳೆಗಳಿಂದ ಡೆಂಗ್ಯೂ ಬರೋಲ್ಲ. ಡೆಂಗ್ಯೂ ಬರೋ ಸೊಳ್ಳೆ ಹೇಗಿರ್ತದೆ ಅಂದರೆ, ಆ ಸೊಳ್ಳೆ ಮೇಲೆ ಬಿಳಿ ಬಿಳಿ ಪಟ್ಟಿ ಇರ್ತದೆ, ಜೀಬ್ರಾ ಪಟ್ಟಿ ಇರ್ತದೆ. ಇಡಿಸ್ ಈಜಿಪ್ಟೈ ಅಂತ ಒಂದು ಈ ಥರ ಪಟ್ಟಿ ಪಟ್ಟಿ ಇರ್ತದೆ, ನೋಡಿದ್ದೀರಾ? ಜೀಬ್ರಾ ಪಟ್ಟಿ ಥರ ಕಾಣ್ತದೆ ಮೇಲ್ಗಡೆ. ತೋಟದಲ್ಲೂ ಇರ್ತವೆ, ಬಟ್ ಇಲ್ಲೇನಾದರೂ ಬಂದ್ವಪ್ಪ ಅಂದರೆ ಡೆಂಗ್ಯೂ ಅದರಿಂದ ಬರೋ ಸಾಧ್ಯತೆ ಹೆಚ್ಚಿರ್ತದೆ. ಕೆಲವು ಸಮಾನಾರ್ಥಕ ಪದಗಳನ್ನು ನೋಡೋಣ. ರಂಪ್ರೇಂಶು. ಗಂಭೀರ ಅಂದರೆ ಗಾಂಭೀರ್ಯ, ಅಧಿಕ ಹೆಚ್ಚು, ತೀವ್ರ ಅತ್ಯಂತ, ಉಷ್ಣ ಓಕೆ, ಸುರಕ್ಷಿತ ಸ್ವಚ್ಛ ಮಲಿನ ಮಾಲಿನ್ಯ ಎರಡೂ ಬರ್ತದೆ. ಬೆಚ್ಚಗಿನ ನಾಶ ಅಥವಾ ಸೃಷ್ಟಿನೂ ಬರ್ಬೋದಾ? ಇಲ್ಲಿ ನಾಶಕ್ಕೆ ವಿರುದ್ಧಾರ್ಥಕ ಪದ ಸೃಷ್ಟಿನೂ ಬರ್ಬೋದಾ? ಓಕೆ. ಹರಡೋದು, ಹರಡೋಕ್ಕೆ ವಿರುದ್ಧ ಪದ ಸಂಕುಚಿಸು. ಆಲ್ ರೈಟ್. ಗುರು ಸ್ವಾಮಿ, ಈ ಗದ್ಯದಲ್ಲಿ ಲಕ್ಷಣ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಗುಣ, ಚಿಹ್ನೆ, ಸಂಕೇತ ಮತ್ತು ಸಾಧಾರಣ. ರೋಗ ಲಕ್ಷಣಗಳು ಯಾವುದು ಸರಿಯಾದ ಉತ್ತರ? ಗುಣ, ಕರೆಕ್ಟ್. ಆಪ್ಷನೇ ಇದಕ್ಕೆ ಸರಿಯಾದ ಉತ್ತರ. ಓ, ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಇದು ಡೆಂಗ್ಯೂ ರೋಗ ಲಕ್ಷಣಗಳು ಗೊತ್ತಿತ್ತಲ್ಲ. ಕಣ್ಣಿನ ಬೇನೆ ಆಗ್ತದೆ, ಮತ್ತು ಈ ಮಾಂಸಖಂಡಗಳಲ್ಲೆಲ್ಲ ನೋವು ಆಗ್ತದೆ, ಕೀಲು ನೋವು ಬರ್ತದೆ, ಕೀಲು ನೋವು ಮತ್ತು ಮೂಳೆ ನೋವು, ನಂತರ ಜ್ವರ ಇರ್ತದೆ, ತಲೆನೋವು, ವಾಕರಿಕೆ, ಮತ್ತು ಇದಾಗ್ತದಲ್ಲ ತುರಿಕೆ, ರ್ಯಾಷಸ್, ಗುಳ್ಳೆಗಳು ಬರೋದು, ಈ ಥರ ಎಲ್ಲ ರೋಗ ಲಕ್ಷಣಗಳಿದಾವೆ ಮಕ್ಕಳೇ. ಹಾಂ, ಡೆಂಗ್ಯೂ ಜ್ವರವು ಡ್ಯಾಶ್ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಬೆಚ್ಚಗಿನ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಉಷ್ಣವಲಯ ಅಂದರೆ ಮಕ್ಕಳೇ, ನಮ್ಮ ಭೂಪಟ ಗೊತ್ತಲ್ವ ಇದು? ಈ ಭೂಪಟದಲ್ಲಿ ಇಲ್ಲಿ ಎಲ್ಲೆಲ್ಲಿ ಈ ಹಳದಿ ಮತ್ತು ಕೆಂಪು ಬಣ್ಣನ ತುಂಬಿದಾರಲ್ಲ, ಈ ಭಾಗದಲ್ಲಿ ಡೆಂಗ್ಯೂ ಜ್ವರ ಹೆಚ್ಚಾಗಿ ಕಂಡುಬರ್ತದೆ. ಇಂಡಿಯಾದಲ್ಲೇ ಜಾಸ್ತಿ ಇರೋದು. ಹೆಚ್ಚು ಕೆಂಪಿದೆ ಅಂದರೆ ಹೆಚ್ಚು ಪ್ರಕರಣಗಳು ಇಲ್ಲಿ ಕಂಡು ಬರ್ತದೆ ಅಂತ ಅರ್ಥ. ಇಂಡಿಯಾದಲ್ಲೇ ಹೆಚ್ಚಿದೆ ಅಲ್ವಾ? ಡೆಂಗ್ಯೂ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಭಾಳ ಡೆಂಗ್ಯೂ ಬರ್ತದಲ್ಲ ಅದಕ್ಕೆ. ಸರಿ, ಎನಿವೇಸ್ ಬನ್ನಿ ಮುಂದಿನ ಪ್ರಶ್ನೆ. ಅದು ಹಂಗೆಲ್ಲ ಆಗಲ್ಲಪ್ಪ. ಡೆಂಗ್ಯೂ ಜ್ವರದ ಮುಖ್ಯ ಲಕ್ಷಣಗಳಲ್ಲಿ ಅಧಿಕ ಜ್ವರ. ಒಂದು ನಿಮಿಷ, ಯಾರು ಮಾತಾಡ್ತಿದ್ದೀರಿ ಅಲ್ಲಿ? ಕೌಶಲ್ಯ, ಮಾತಾಡ್ಬೇಡಮ್ಮ. ಡೆಂಗ್ಯೂ ಜ್ವರದ ಮುಖ್ಯ ಲಕ್ಷಣಗಳಲ್ಲಿ ಅಧಿಕ ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂಭಾಗದ ನೋವು ಮತ್ತು ಡ್ಯಾಶ್ ಸೇರಿವೆ. ಕೀಲುಗಳ ನೋವು ಇಲ್ಲಿದೆ ಅಲ್ವಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಒಂದು ಒಪ್ಪುದಾ? ಚಾಲೋಜಿ. ಈ ಗದ್ಯದಲ್ಲಿ ಸುರಕ್ಷಿತ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಅಪಾಯಕಾರಿ. ಡೆಂಗ್ಯೂ ಜ್ವರದಿಂದ ನಾವು ಸುರಕ್ಷಿತವಾಗಿರಬೇಕಂದ್ರೆ ಇಷ್ಟು ವಿಷಯಗಳನ್ನು ಪಾಲಿಸಬೇಕು. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ 2 ವಿಷಯ ಇದ್ದಾವೆ. ಸೊಳ್ಳೆ ಪರದೆ ಅಥವಾ ಸ್ಪ್ರೇಗಳನ್ನು ಬಳಸೋದು ಮತ್ತು ಉದ್ದನೆಯ ತೋಳಿನ ಬಟ್ಟೆಗಳನ್ನು ಧರಿಸುವುದು. ಹೌದಲ್ವಾ? ಒಂದು ವೇಳೆ ಡೆಂಗ್ಯೂನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂದ್ರೆ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುವ ಸ್ಥಳಗಳನ್ನು ನಾಶಪಡಿಸೋದು. ಎಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಎಲ್ಲಾಗ್ತದೆ? ನಿಂತ ನೀರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ತಾವೆ ಮಕ್ಕಳೇ. ಸೊ ನಾವು ಎಲ್ಲೂ ಸಹ ನೀರನ್ನು ನಿಲ್ಲಾಗಿ ಬಿಡಬಾರ್ದು, ಚರಂಡಿ ಮೂಲಕ ಹರಿದು ಹೋಗ್ತಾ ಇರಬೇಕು. ಅದು ಒಂದು ಕಡೆ ನಿಂತಪ್ಪ ಅಂದರೆ ಆ ಜಾಗದಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅಲ್ಲಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ. ಹೌದು, ಲಾರ್ವಾದಿಂದ ಮತ್ತು ಮುಳುಗುತ್ತೆ. ಮೊಟ್ಟೆಗಳು ತೇಲ್ತವೆ, ಮರಿಗಳು ಮುಳುಗ್ತವೆ.
ಈ ರೀತಿ ಇರ್ತದೆ. ಡೆಂಗ್ಯೂ ಜ್ವರದಿಂದ ಸುರಕ್ಷಿತವಾಗಿರಲು ಯಾವ ಬಟ್ಟೆಗಳನ್ನು ಧರಿಸಬೇಕು? ಉದ್ದನೆಯ ತೋಳಿನ ಬಟ್ಟೆಗಳು. ಕರೆಕ್ಟ್ ಅಲ್ವಾ? ಇದನ್ನು ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ವಿ ನಾವು. ಕರೆಕ್ಟ್. ಮೂರನೇ ಗದ್ಯ ಭಾಗ ಮಕ್ಕಳೇ, ಅದ್ಭುತ ಗದ್ಯ ಭಾಗ, ಜೀವಜಲದ ಬಗ್ಗೆ ಇದೆ. ಜೀವಜಲ ಪಾಠ ಇದೆಯಾ? ನೀರು ಬಗ್ಗೆ ಇದೆಯಲ್ವಾ? ನೀರು ಬಗ್ಗೆ ಗುಡ್. ವಿಜ್ಞಾನದಲ್ಲೂ ಸಹ ಬರ್ತದೆ. ಜಲಚಕ್ರದ ಮೇಲೆ ಒಂದು ಚಿಕ್ಕ ಗದ್ಯ ಭಾಗ ಇದೆ, ನೋಡೋಣ ಎಲ್ಲರೂ. ಭಾಳ ಸಂಕ್ಷಿಪ್ತವಾಗಿ ಓದಿಬಿಡ್ತೀನಿ ಜಲ್ದಿ. ಎಲ್ಲರೂ ನೀವು ಓದಿದ್ದೀರಿ. ಸ್ವಲ್ಪ ನೋಡಲಿಕ್ಕೆ ಆಕಾರದಲ್ಲಿ ನನ್ನಂಗೆ ಇದೆ, ಇದು ದೊಡ್ಡದಾಗಿ, ಹೌದಲ್ವಾ? ನೀರು ನಮ್ಮ ಜೀವನದ ಮೂಲಾಧಾರವಾಗಿದೆ. ಈ ಅಮೂಲ್ಯ ಸಂಪತ್ತು ಹೇಗೆ ಭೂಮಿಯ ಸುತ್ತ ನಿರಂತರವಾಗಿ ಸಂಚರಿಸುತ್ತದೆ ಎಂಬುದನ್ನು ನೀರಿನ ಚಕ್ರವು ಸ್ಪಷ್ಟವಾಗಿ ವಿವರಿಸುತ್ತದೆ. ಈ ನೈಸರ್ಗಿಕ ಚಕ್ರದ ಕತೆ ಅತ್ಯಂತ ಆಸಕ್ತಿದಾಯಕ ಮತ್ತು ಶಿಕ್ಷಣಾತ್ಮಕವಾಗಿದೆ. ಮೊದಲ ಹಂತದಲ್ಲಿ ಸಮುದ್ರ ಮತ್ತು ಕೆರೆಗಳ ನೀರು ಸೂರ್ಯನ ಪ್ರಕಾಶಮಾನವಾದ ಬಿಸಿಲಿನಿಂದ ಆವಿಯಾಗುತ್ತದೆ. ಇದೆಲ್ಲರಿಗೂ ಗೊತ್ತಿದೆ. ನೀವು ಮನೆ ಅಂಗಳದಲ್ಲೂ ಸಹ ನೀರು ಹಾಕಿಬಿಟ್ರೆ ಏನಾಗ್ತದೆ? ಅದು ಸಹ ಬಿಸಿಲಿಗೆ ಕಾದುಬಿಟ್ಟು ನಿಧಾನವಾಗಿ ಗಾಳಿಯಲ್ಲಿ ಆವಿಯಾಗಿ ಮಾಯ ಆಗ್ತದೆ. ನೋಡಿದ್ದೀರಾ? ನಿಮಗೆ ಯಾವಾಗಾದರೂ ಚಿಂತೆ ಆಗಿತ್ತಾ? ನನಗಂತೂ ನಾನು ಸಣ್ಣವನಿದ್ದಾಗ ಭಾಳ ಚಿಂತೆ ಆಗ್ತಿತ್ತು. ಅಂಗಳದಲ್ಲಿ ಹಾಕಿದ ನೀರನ್ನು ಯಾರು ಕದ್ದು ಹೋದರು ಅಂತ. ಅಲ್ಲೇ ಇರಬೇಕಿತ್ತಲ್ವಾ ನೀರು? ಹೌದಲ್ವಾ? ಕೃಷ್ಣಂದು ಬೆಣ್ಣೆದೇನಿತ್ತಪ್ಪ? ಆ ಥರ ಅಲ್ಲ, ನೀರನ್ನು ಅಂಗಳದಲ್ಲಿ ಹಾಕಿರ್ತೀವಲ್ವಾ, ಈಗ ಇರ್ತದೆ, ಮಧ್ಯಾಹ್ನ ಬಂದು ನೋಡಿದ್ರೆ ಇರೋದಿಲ್ಲ. ಎಲ್ಲಿ ಹೋಯ್ತದು? ಯಾರು ತಗೊಂಡು ಹೋದರು? ಆ ಪ್ರಶ್ನೆ ಕಾಡ್ತಿತ್ತು ಸಣ್ಣವನಿದ್ದಾಗ. ಆಮೇಲೆ ಗೊತ್ತಾಗ್ತಿತ್ತು ಸೂರ್ಯನ ಬೆಳಕಿಗೆ ಅದು ಆವಿ ಆಗ್ತದೆ ಅಂತ ಅರ್ಥ. ಆವಿ ಆಗ್ತದೆ ಅಂತ ಗೊತ್ತಾಯಿತು. ಸೌಂಡ್ ಮಾಡಬೇಡಿ ಪ್ಲೀಸ್. ಓಕೆ, ಎಲ್ಲಿದ್ವಿ ಮಕ್ಕಳೇ? ಈ ಆವಿಯು, ಈಗ ಮೇಲೆ ಹೋದ ಆವಿಯು ಏರುತ್ತಾ ಹೋಗಿ ಕ್ರಮೇಣ ತಣ್ಣಗಾಗುತ್ತಾ ಘನೀಭವಿಸಿ ಮೋಡಗಳಾಗಿ ರೂಪಾಂತರಗೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಸಾಂದ್ರೀಕರಣ. ಆವಿಯಾಗಿ ಮೋಡ ಆಗುತ್ತಲ್ಲ, ಘನೀಕರಿಸಿ, ಅದಕ್ಕೇನಂತ ಕರೀತಾರೆ? ಸಾಂದ್ರೀಕರಣ. ಬಹಳ ಅತ್ಯಂತ ಮುಖ್ಯವಾದ ಪದ, ಯಾಕಂದರೆ ಗದ್ಯ ಭಾಗದ ಪ್ರಶ್ನೆಗಳಲ್ಲಿ ಅದು ಬಂದಿದೆ. ಸಾಂದ್ರೀಕರಣದ ಬಗ್ಗೆ ಶಬ್ದ ಮಾಡಬೇಡಿ ಮಕ್ಕಳೇ. ಮೋಡಗಳು ಕ್ರಮೇಣ ದೊಡ್ಡದಾಗಿ ಮತ್ತು ಭಾರವಾದಾಗ ಅವು ನೀರನ್ನು ಮತ್ತೆ ಭೂಮಿಯ ಮೇಲೆ ಮಳೆ, ಹಿಮ ಅಥವಾ ಆಲಿಕಲ್ಲಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತವೆ. ಈ ಮೋಡಗಳು ಆವಿಯಾಗುತ್ತೆ. ಆವಿ ಆದದ್ದೆಲ್ಲ ಏನಾಗ್ತದೆ? ಮೋಡ ಆಗ್ತಾ ಹೋಗ್ತದೆ. ಎಷ್ಟು ಮೋಡ ಆಗ್ತದೆ? ಭೂಮಿಯಲ್ಲಿರೋ ನೀರೆಲ್ಲ ಮೋಡವಾಗಿಬಿಡ್ತದೆಯೇ? ಆ ಮೋಡಗಳು ಸಹ ಭಾರವಾದಾಗ, ದೊಡ್ಡದಾಗಿ ಭಾರವಾದಾಗ ಅದೇನಾಗ್ತದೆ? ನೀರಿನ ಮೂಲಕ, ಅಂದರೆ ಮಳೆ ಮೂಲಕ ಅಥವಾ ಆಲಿಕಲ್ಲಿನ ಮೂಲಕ. ಆಲಿಕಲ್ಲು ಅಂದರೆ ಗೊತ್ತಾ? ಆಲಿಕಲ್ಲು ದೊಡ್ಡ ಮಂಜುಗಡ್ಡೆ ಕಲ್ಲುಗಳು ಬೀಳ್ತವೆ. ಆಲಿಕಲ್ಲಿನ ಮೂಲಕ ಬೀಳೋದು, ಹಿಮವಾಗಿ ಬೀಳೋದು, ಮಂಜಾಗಿ ಬೀಳೋದು, ಯಾವುದೋ ಒಂದು ರೂಪದಲ್ಲಿ ಭೂಮಿನ ಮತ್ತೆ ಬಂದು ಸೇರ್ತದೆ ಅದು. ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಮಳೆ ಎಂದು ಕರೆಯುತ್ತೇವೆ. ನಂತರ ಈ ನೀರು ಮತ್ತೆ ನದಿಗಳ ಮೂಲಕ ಸಮುದ್ರ ಮತ್ತು ಕೆರೆಗಳನ್ನು ಸೇರ್ತದೆ. ಹೀಗೆ ಈ ಅದ್ಭುತ ಚಕ್ರವು ಪುನಃ ಪ್ರಾರಂಭ ಆಗ್ತಾನೆ ಇರುತ್ತೆ. ಸಮುದ್ರದಿಂದ ಎಲ್ಲೋಗ್ತದೆ? ಮೋಡ ಆಗ್ತದೆ. ಮೋಡಗಳೆಲ್ಲ ಸೇರಿ ಮಳೆ ಬರ್ತದೆ. ಮಳೆ ಮತ್ತು ಹಿಮದ ಮೂಲಕ ಭೂಮಿ ಸೇರ್ತದೆ. ಮತ್ತು ನದಿಗಳು ಕೆರೆಗಳಿಗೆ ಸೇರ್ತದೆ. ಸಮುದ್ರ ಸೇರ್ತದೆ. ಮತ್ತೆ ಆವಿಯಾಗಿ ಮೇಲೋಗ್ತದೆ. ಇದು ನಡೀತಾನೇ ಇರ್ತದೆ. ಇದಕ್ಕೆ ಕೊನೆ ಇಲ್ಲ. ನಿರಂತರವಾಗಿ ನಡೀತಾನೆ ಇರ್ತದೆ. ವಾಟರ್ ಸೈಕಲ್ ಅಂತಾರೆ, ಕನ್ನಡದಲ್ಲಿ ಜಲಚಕ್ರ ಅಂತಾರೆ, ಅಷ್ಟೇ. ನೀರಿನ ಈ ಅದ್ಭುತ ಪ್ರಯಾಣವನ್ನು ಗ್ರಹಿಸುವುದರಿಂದ ನಾವು ನೀರಿನ ಮಹತ್ವವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅದೇ ಸಮಯದಲ್ಲಿ ಈ ಅಮೂಲ್ಯ ಸಂಪತ್ತನ್ನು ಸಂರಕ್ಷಿಸುವ ಮಹತ್ವವನ್ನು ಅರಿಯಬಹುದು. ಈ ಎಲ್ಲ ನೀರು ನಾವು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಮಕ್ಕಳೇ. ಸಮುದ್ರ ಎಷ್ಟು ಭಾಗ ಇದೆ? ಭೂಮಿಯ ಎಷ್ಟು ಭಾಗ ಸಮುದ್ರವಾಗಿದೆ? 29 ಭಾಗ ಭೂಮಿ ಭಾಗ. ಈ ಥರ ಓದಿದ್ದೀರಾ ನೀವು? ಈ 21 ಭಾಗ 71 ಭಾಗ ಏನು ನೀರಿದೆ ಅದು ಕುಡಿಯಲು ಯೋಗ್ಯ ಇಲ್ಲ. ಇನ್ನು ಉಳಿದ ನೀರು ಕುಡಿಯಲು ಯೋಗ್ಯವಾಗಿರುವ ನೀರು. ಅದರಲ್ಲೂ ನಮಗೆ ಸಿಗೋ ನೀರು ಅದರ 1% ಮಾತ್ರ ಕುಡಿಯಲು ನಮಗೆ ಸಿಗ್ತದೆ. 1 ಲೋಟ ನೀರಾಗ್ತದೆ ಅದು. ಕರೆಕ್ಟ್. ಕುಡಿಯಲು
ನೀರು ಬಹಳ ಕಡೆ ಇದೆ, ನೀರು ಎಲ್ಲ ಕಡೆ ಇದೆ, ನೀರು ಗಾಳಿಯಲ್ಲೂ ನೀರಿದೆ. ಕುಡಿಯಲು ನಮಗೆ ಸಿಗುವಂತಹ ನೀರು ಬಹಳ ಕಡಿಮೆ ನಮ್ಮ ಹತ್ರ ಇರೋದು. ಸೊ ಹಾಗಾಗಿ ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಮಕ್ಕಳೇ. ನೀರನ್ನು ಪೋಲು ಮಾಡಬಾರ್ದು, ಸಂರಕ್ಷಿಸಬೇಕು. ಆದ್ದರಿಂದ ಅದನ್ನು ಜಾಗರೂಕತೆಯಿಂದ ಬಳಸೋಣ ಮತ್ತು ಭವಿಷ್ಯದ ಪೀಳಿಗೆಗಳಿಗಾಗಿ ಸಂರಕ್ಷಿಸೋಣ. ಫಿಲ್ಟರ್ ಮಾಡಲಿಕ್ಕೆ ದುಡ್ಡು ಎಲ್ಲಿ ಬರ್ತದಪ್ಪ? ಎಷ್ಟು ಹಣ ಖರ್ಚು ಮಾಡ್ತೀರಿ? ನೀರನ್ನು ಕೊಳೆ ಮಾಡದೆ ಇಟ್ಬಿಟ್ರೆ ಸಾಕಲ್ವಾ, ಮುಗೀತಲ್ವ? ಫಿಲ್ಟರ್ ಮಾಡೋದು ಬೇಕೇ ನಮಗೆ? ನಮ್ಮ ನದಿಗಳನ್ನು ಸ್ವಚ್ಛವಾಗಿಟ್ಟರೆ ಸಾಕಲ್ವಾ? ನಮ್ಮ ಕೆರೆಗಳನ್ನು ನೀಟಾಗಿ ನೋಡ್ಕೊಂಡ್ರೆ ಸಾಕಲ್ವಾ? ಹೇಳಪ್ಪ. ಭಾಳ ನೀರು ಕುಡಿತೀವಿ. ನಾನು ಇಲ್ಲ ಆ ಥರ ಅರ್ಥ ಅಲ್ಲ, ಆ ಥರ ಅರ್ಥ ಪರಿಸರ ವಿಜ್ಞಾನ ಬದಲಿ ನಾವು ಅದನ್ನು ಮತ್ತೊಂದು ಸರಿ ಚರ್ಚೆ ಮಾಡೋಣ, ಆಯಿತಾ? ಓಕೆ. ಇಡೀ ಭೂಮಿಯಲ್ಲಿ ಒಂದು ಲೋಟ ನೀರಿಲ್ಲಪ್ಪ, ಅದು ಆ ಥರ ಅಲ್ಲ ಹೇಳಿದ್ದು ನಾವು. ಅನುಪಾತ, ನೀನು ಅನುಪಾತದ ಮೂಲಕ ಅರ್ಥ ಮಾಡ್ಕೊಬೇಕಾಗಿತ್ತು ನೀನು, ತೊಂದರೆ ಇಲ್ಲ. ಕೇಳಿ, ಸಮಾನಾರ್ಥಕ ಪದಗಳು. ಅದ್ಭುತ ಅಂದರೆ ಆಶ್ಚರ್ಯಕರ, ಉಜ್ವಲ ಅಂದರೆ ಪ್ರಕಾಶಮಾನ, ಅಮೂಲ್ಯ ಅಂದರೆ ಬೆಲೆ ಬಾಳುವ, ಭಾಳ ಬೆಲೆ ಬಾಳುವುದಕ್ಕೆ ಏನಂತೀವಿ? ಅಮೂಲ್ಯ ಅಂತ ಕರಿತೀವಿ. ಪುನಃ ಅಂದರೆ ಮತ್ತೆ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಮಕ್ಕಳೇ. ನೈಸರ್ಗಿಕ ಅಂದರೆ ಅಲ್ಲ, ನೈಸರ್ಗಿಕ ಅಂದರೆ ಕೃತಕ ಅಲ್ಲ. ನೈಸರ್ಗಿಕಕ್ಕೆ ವಿರುದ್ಧ ಪದ ಕೃತಕ ಆಗ್ತದೆ. ಆದರೆ ನೈಸರ್ಗಿಕ ಅಂದರೆ ಅರ್ಥ ಏನು? ನೈಸರ್ಗಿಕ ಅಂದರೆ ಪ್ರಕೃತಿಯಲ್ಲಿ ಸಿಗ್ತದಲ್ಲ, ಅದಕ್ಕೇನಂತೀವಿ? ನೈಸರ್ಗಿಕ ಅಂತೀವಿ. ಕೃತಕ ಅಂದರೆ ಮಾನವ ನಿರ್ಮಿತ, ಆರ್ಟಿಫಿಷಿಯಲ್, ಮನುಷ್ಯರು ನಾವು ಮಾಡೋದಕ್ಕೆ ಏನಂತೀವಿ? ನಾವು ಕೃತಕ ಅಂತೀವಿ. ಸಾತ್ವಿಕ ಏನಂತ ಕರಿತೀವಿ? ಕೃತಕ. ಪ್ರಕಾಶ, ಪ್ರಾರಂಭ, ಅಂತ್ಯ. ಶುರು ಮಾಡೋದು ಮತ್ತು ಕೊನೆಗೊಳಿಸೋದು. ಪ್ರಾರಂಭ, ಅದಕ್ಕೆ ವಿರುದ್ಧ ಪದ ಅಂತ್ಯ. ಪ್ರಕಾಶ ಅಂದರೆ ಬೆಳಕು, ಬೆಳಕಿಗೆ ವಿರುದ್ಧ ಏನಾಗ್ತದೆ? ಕತ್ತಲು ಅಥವಾ ಅಂಧಕಾರ. ಅಂಧಕಾರ ಅಂದರೆ ಕತ್ತಲಿದೆ ಎಲ್ಲ ಕಡೆ ಅಂತ ಅರ್ಥ. ಜಾಗರೂಕತೆ, ಅಜಾಗರೂಕತೆ, ದೀಕ್ಷಾ, ಭವಿಷ್ಯ, ಭೂತಕಾಲ. ಭವಿಷ್ಯ ಅಂದರೆ ನಂತರ, ಮುಂದೆ ನಡೆಯೋದು. ಭೂತಕಾಲ ಅಂದರೆ ಹಿಂದೆ ನಡೆದದ್ದು. ಓಕೆ, ಸದ್ವಿನ್ ಸರಿಯಾಗಿ ಕೊಡ್ತೀರಾ ಪ್ಲೀಸ್? ಮೊದಲ ಪ್ರಶ್ನೆ, ಈ ಗದ್ಯ ಭಾಗದಲ್ಲಿ ಅದ್ಭುತ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಅಪೂರ್ವ ಸರಿಯಾಗ್ತದೆ. ಅಪೂರ್ವ ಅಂದರೆ ಅದ್ಭುತ ಅಂತ ಅರ್ಥ. ಓಕೆ. ಸಮುದ್ರ ಮತ್ತು ಕೆರೆಗಳ ನೀರು ಸೂರ್ಯನ ಬಿಸಿಲಿನಿಂದ ಡ್ಯಾಶ್ ಆಗುತ್ತದೆ. ಇದಕ್ಕೆ ಗದ್ಯ ಭಾಗ ಓದೋದೇ ಬೇಡಿತ್ತಲ್ವ ಮಕ್ಕಳೇ? ಸಾಮಾನ್ಯ ಜ್ಞಾನ ಬಳಸಿದ್ರು ಸಾಕಿತ್ತು, ನಾವು ಇದಕ್ಕೆ ಉತ್ತರ ಕೊಡ್ಬೋದಿತ್ತು, ಹೌದಲ್ವಾ? ಏನಾಗ್ತದೆ? ಮಂಜಾಗ್ತದೆ. ಸೂರ್ಯನ ಬೆಳಕಿಗೆ ಮಂಜಾಗ್ತದೆಯೇ ನೀರು? ಹಿಮ ಆಗ್ತದೆಯೇ? ಸೂರ್ಯನ ಬೆಳಕಿದ್ರೆ ಮಣ್ಣು ಆಗ್ತದೆಯೇ? ಆವಿ ಆಗ್ತದೆ ಅಲ್ವಾ? ಇದನ್ನಂತೂ ತಪ್ಪು ಮಾಡಬಾರ್ದು ನೀವು. ಆವಿಯು ಮೇಲಕ್ಕೆ ಏರುತ್ತಾ ಹೋಗಿ ಕ್ರಮೇಣ ತಣ್ಣಗಾಗುತ್ತಾ ಘನೀಭವಿಸಿ ಡ್ಯಾಶ್ ಆಗಿ ರೂಪಾಂತರಗೊಳ್ಳುತ್ತದೆ. ಮೇಲೋಗಿ ಏನಾಗ್ತದೆ? ಅದು ಮೋಡಗಳಾಗಿ ರೂಪಾಂತರಗೊಳ್ಳುತ್ತದೆ, ಹೌದಲ್ವಾ? ಮುಂದಿನ ಪ್ರಶ್ನೆ, ಈ ಗದ್ಯದಲ್ಲಿ ಭಾರ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಭಾರಕ್ಕೆ ಇನ್ನೊಂದೇನು ವಿರುದ್ಧಾರ್ಥಕ ಪದ? ಹಾಗೆ ಭಾಳ ಸುಲಭ ಇತ್ತು ಮಕ್ಕಳೇ ಇದು. ನನ್ನ ಪ್ರಕಾರ ಈ ಗದ್ಯ ಭಾಗ ನಿಮಗೆ ವರದಾನವಾಗಿ ಬಂದಿತ್ತು. ನಾಲ್ಕು ಪ್ರಶ್ನೆ ಸುಲಭ ಇದೆ. ಇದೊಂದು ಪ್ರಶ್ನೆ ಕೆಲವರಿಗೆ ಸ್ವಲ್ಪ ಮೆದುಳಿರುವವರಿಗೆ ಮಾತ್ರ ತೊಂದರೆ ಆಗಿರ್ಬೋದಿತ್ತೇನೋ ಅಂತ ಅನ್ಕೊಂತೀನಿ. ಮೆದುಳು ಇಲ್ಲದೆ ಇರೋರು ಏನು ಮಾಡ್ತಾರೆ? ಹಾಗೆ ಯಾವುದಾದ್ರೂ ಒಂದು ಆಪ್ಷನ್ನ ಟಿಕ್ ಮಾಡಿಬಿಡ್ತಾರೆ. ಕರೆಕ್ಟ್? ಸೊ ಮೆದುಳು ಇಲ್ಲದಿರುವ ಮಹಾನ್ ಭಾರತೀಯ ಪ್ರಜೆಗಳೇ ಕೇಳಿ, ನೀರಿನ ಚಕ್ರದ ನಾನಿನ್ನು ಪ್ರಶ್ನೆನ ಹೇಳಿಲ್ರಪ್ಪ. ನೀರಿನ ಚಕ್ರದ ಪ್ರಕ್ರಿಯೆಯಲ್ಲಿ ಆವಿಯು ಮೋಡಗಳಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಕ್ರಿಯೆನೇನಂತ ಕರೀತಾರೆ? ಅದು ವಾಕ್ಯದಲ್ಲಿ ಕೇಳಿದ ಮಕ್ಕಳೇ, ಯಾರು ಓದಿ ಅರ್ಥ ಮಾಡ್ಕೊಂಡಿರ್ತೀರಿ ಅವರಿಗೆ ಮಾತ್ರ ಇದು ಸಿಗ್ತದೆ ಉತ್ತರ, ಇಲ್ಲ ಅಂದರೆ ಸಿಗೋದು ಕಷ್ಟ ಆಗ್ತದೆ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಇಲ್ಲ, ಗದ್ಯ ಭಾಗವಿದೆ. ನಿಮ್ಮ ಫೇವ್ರೆಟ್ ರೋಬೋಟ್ ಬಗ್ಗೆ ಇದೆ. ರೋಬೋಟ್ ಬಗ್ಗೆ ಎಲ್ಲರಿಗೂ ಕುತೂಹಲ ಹೆಚ್ಚಾಗಿರ್ತದೆ ಅಲ್ವಾ? ಯಾಕಂದರೆ ನಾವೆಲ್ಲರೂ ಆಲ್ಸಿಗಳಾಗಬೇಕಂತ ಆಸೆ. ಅದಕ್ಕೆ ನಮಗೆಲ್ಲ ಕೆಲಸನ ರೋಬೋಟ್ಗಳು ಮಾಡಿಕೊಡ್ತಾವಲ್ಲ, ನಾವು ಅವಾಗ ಆರಾಮಾಗಿರ್ಬೋದು, ಹೌದಲ್ವೇ? ನಮ್ಮ ಹೋಮ್ವರ್ಕ್ ಮಾಡಿಕೊಡುತ್ತೆ, ನಮ್ಮ ಮನೆ ಕಸ ಗುಡಿಸುತ್ತೆ, ನೆಲ ಒರೆಸುತ್ತೆ, ಬಟ್ಟೆ ಒಗೆಯುತ್ತೆ, ಅಡುಗೆ ಮಾಡುತ್ತೆ. ಅದು ಸಹ ಗದ್ಯ ಭಾಗ ಬರೀತದೆ ಖಂಡಿತ. ಇತ್ತೀಚೆಗೆ ಬರ್ತಾ ಇರೋ ಅದ್ರ ಕ್ಷಮತೆ ಮೀರಿ ಹೋಗೋಕ್ಕಾಗಲ್ಲಪ್ಪ. ಅದರ ಕ್ಷಮತೆ ಮೀರಿ ಹೋಗೋಕ್ಕಾಗಲ್ಲ, ಲಿಮಿಟ್ ಮೀರಿ ಹೋಗೋಕ್ಕಾಗಲ್ಲ. ಅದಕ್ಕೂ ಸಹ ಏನಾದರೂ ಲಿಮಿಟೇಷನ್ಸ್ ಇರ್ತದೆ, ಆಯಿತಾ? ಸೊ ಇತ್ತೀಚೆಗೆ
ಏನು ಹೊಸ ಹೊಸ ರೋಬೋಟ್ಗಳನ್ನು ನಾವು ನೋಡ್ತಾ ಇದ್ದೀವಿ, ಪ್ರಚಲಿತವಾಗಿ ಹೊಸ ಹೊಸ ಬರ್ತದೆ. ಅಮೇರಿಕದವರು ಮಾಡ್ತಾಯಿದ್ದಾರೆ ಮತ್ತು ಚೈನಾದವರು ಮಾಡ್ತಾಯಿದ್ದಾರೆ. ಜಪಾನವರು ಮುಂಚೆ ಎಲ್ಲ ಹೆಚ್ಚು ಮಾಡ್ತಿದ್ರು, ದೊಡ್ಡ ಮಟ್ಟಕ್ಕೆ ಇವರು ಮಾಡ್ತಾಯಿದ್ದಾರೆ, ಅಮೇರಿಕದವರು ಮತ್ತು ಚೀನಾದವರು. ಅತ್ಯಂತ ಅದ್ಭುತ ರೋಬೋಟ್ಗಳನ್ನು ಮಾಡ್ತಾಯಿದ್ದಾರೆ. ಈಗ ಹೊಸ ರೋಬೋಟ್ಗಳು ಹೇಗೆ ಬಂದಿದೆ ಅಂದರೆ, ಮನುಷ್ಯರು ಹೊರಗಡೆ ಹೋಗಿ ಕೆಲಸನೇ ಮಾಡ್ತಾಯಿಲ್ಲ. ಜಪಾನಲ್ಲಿ ಅವರೊಂದು ವಿಶೇಷವಾದ ವಸ್ತ್ರವನ್ನು ಧರಿಸ್ತಾರೆ, ಎಲೆಕ್ಟ್ರಾನಿಕ್ ವಸ್ತ್ರವನ್ನು, ವಿಯರ್ ಹೆಡ್ಸೆಟ್ಟು ಮತ್ತು ಸ್ಮಾರ್ಟ್ ಗ್ಲೌಸ್ ಅವನ್ನೆಲ್ಲ ಹಾಕ್ಕೊಂಬಿಟ್ಟು ಅವರು ಕುಂತು ಇಲ್ಲಿ ಕೆಲಸ ಮಾಡ್ತಾರೆ. ಒಂದು ರೂಮಲ್ಲಿ, ಖಾಲಿ ರೂಮ್ ಒಳಗಡೆ ರೋಬೋಟ್ ಅವ್ರ ಪರವಾಗಿ ಅಲ್ಲಿ ಕೆಲಸ ಮಾಡ್ತಾಯಿರುತ್ತೆ. ಅವ್ರು ಹೆಂಗೆ ಮಾಡ್ತಾರೋ ಅದು ಅಲ್ಲಿ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಹೌದು, ಇದು ಸಹ ನಿಜವಾದ ರೋಬೋಟೇ. ಹೇಳಪ್ಪ. ಅದಕ್ಕೆ ಮೂಗನ್ನು ನೀನಂತರ ಯಾರಾದರೂ ಮಾಡಿರ್ತಾರೆ ಬುದ್ಧಿವಂತರು, ಹಾಗಾಗಿ ಮೂಗು ಬಂತು, ಕಣ್ಣು ಬಂತು, ಬಾಯಿ ಬಂತು, ಎಲ್ಲ ಬಂತು. ಹಾಂ, ಅದನ್ನು ಮಾತ್ರ ಖಾಲಿ ಬಿಟ್ಟಿದ್ದಾರೆ. ಒಂದು ನಿಮಿಷ ಮಕ್ಕಳೇ, ಗದ್ದೆ ಭಾಗ ಓದೋಣ. ಇನ್ನೂ ಹೊಸ ಹೊಸದಿದೆ ಮುಂದೆ, ನೋಡೋಣ ಅದನ್ನೆಲ್ಲ. ಆಲಿಸಿ ಹಾಕೋಕ್ಕೆ ಭಾಳ ಮುಂಚೂಣಿಯಲ್ಲಿದ್ದಾನೆ ಅವನು. ಹಾಂ, ಬನ್ನಿ ಗದ್ದೆ ಭಾಗ ನೋಡೋಣ ಎಲ್ಲರೂ. ಗುರುಸ್ವಾಮಿ, ರೋಬೋಟ್ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ಹೌದಾ? ಇದು ಒಂದು ವಿಶೇಷವಾದ ಸ್ವಯಂಚಾಲಿತ ಯಂತ್ರವಾಗಿದೆ ಹೇಮಲತಾ. ಮಾನವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಬುದ್ಧಿವಂತ ಯಂತ್ರಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಬೆಂಕೇಶ್ ಪಾಟೀಲ್, ಕೆಲವು ರೋಬೋಟ್ಗಳು ಮನೆ ಗುಡಿಸುವಂತಹ ಸರಳ ಕೆಲಸಗಳನ್ನು ಕುಶಲತೆಯಿಂದ ಮಾಡುತ್ತವೆ. ನಿತಿನ್, ಎಲ್ಲೋಯ್ತದು? ಇನ್ನೂ ಕೆಲವು ಅತ್ಯಾಧುನಿಕ ರೋಬೋಟ್ಗಳು ಬಾಹ್ಯಾಕಾಶ ಪರಿಶೋಧನೆಯಂತಹ ಸಂಕೀರ್ಣ ಮತ್ತು ಅಪಾಯಕಾರಿ ಕೆಲಸಗಳನ್ನು ನಿರ್ವಹಿಸುತ್ತವೆ. ಬಾಹ್ಯಾಕಾಶ, ಅಂತರಿಕ್ಷ, ಸ್ಪೇಸ್, ಅಲ್ಲಿ ಹೋಗ್ಬಿಟ್ಟು ನಮ್ಮ ಪರವಾಗಿ ಅವು ಕೆಲಸ ಮಾಡಿ ಬರ್ತಾವೆ. ಅಲ್ಲೋದ್ರೆ ನಾವು ಬದುಕೋಕ್ಕಾಗಲ್ಲ, ಯಾಕಂದರೆ ಗಾಳಿ ಇಲ್ಲ ಅಲ್ಲೆಲ್ಲ ಉಸಿರಾಡಲಿಕ್ಕೆ. ಅಂಥ ಜಾಗಕ್ಕೆ ರೋಬೋಟ್ಗಳನ್ನು ನಾವು ಕಳಿಸ್ತೀವಿ, ಅಲ್ಲಿ ನಮ್ಮ ಪರವಾಗಿ ಅವು ಕೆಲಸನ ಮಾಡಿ ಸಂಕೀರ್ಣವಾದಂತಹ ಕೆಲಸಗಳನ್ನು ಮಾಡಿ ಬರ್ತದೆ. ರಾಕೆಟಲ್ಲಿ. ಆಧುನಿಕ ಕೈಗಾರಿಕಾ ಕಾರ್ಖಾನೆಗಳಲ್ಲಿ ಆಟೋಮೊಬೈಲ್ಗಳು ಮತ್ತು ಇತರ ಉತ್ಪಾದನಾ ವಸ್ತುಗಳನ್ನು ತಯಾರಿಸಲು ರೋಬೋಟ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದ್ರ ಬಗ್ಗೆ ಒಂದು ಹೇಳ್ತೀನಿ ನಾನು. ಈ ಅತ್ಯಾಧುನಿಕ ರೋಬೋಟ್ಗಳನ್ನು ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಮೂಲಕ ಸ್ವಯಂಚಾಲಿತವಾಗಿ ನಿರ್ವಹಿಸಬಹುದು, ಅಥವಾ ತಜ್ಞರು ದೂರದಿಂದಲೇ ರಿಮೋಟ್ ಕಂಟ್ರೋಲ್ ಮೂಲಕ ಅವುಗಳನ್ನು ನಿಯಂತ್ರಿಸಬಹುದು. ಕೌಶಲ್ಯ, ರೋಬೋಟ್ಗಳು ಏಕೆ ಅತ್ಯಂತ ಉಪಯೋಗಕಾರಿ ಎಂದು ತಿಳಿದಿದೆಯೇ? ನಾವು ಮಾತಾಡಿದ್ದು ಕೌಶಲ್ಯಗೆ. ಇವು ಮಾನವರಿಗೆ ಅಪಾಯಕಾರಿ ಮತ್ತು ಪ್ರವೇಶಿಸಲಾಗದ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಮೊದಲು ಇದ್ರ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಕಾರ್ಖಾನೆಗಳಲ್ಲಿ, ಚೀನಾದಲ್ಲಿ ಜಗತ್ತಿನಲ್ಲೇ ಮೊದಲ ಒಂದು ಕಾರ್ಖಾನೆಯನ್ನು ಮಾಡಿದ್ದಾರೆ. ಸಂಪೂರ್ಣ ಕಾರ್ಖಾನೆ ಮಾನವ ರಹಿತ ಕಾರ್ಖಾನೆ ಮತ್ತು ಬೆಳಕು ರಹಿತ ಕಾರ್ಖಾನೆ. ಅಲ್ಲಿ ಲೈಟನ್ನೇ ಹಚ್ಚೋದಿಲ್ಲ ಫ್ಯಾಕ್ಟ್ರಿಯಲ್ಲಿ. ಸಂಪೂರ್ಣ ರೋಬೋಟ್ಗಳೇ ಬಂದು ಕತ್ಲಲ್ಲಿ ತಮ್ಮಷ್ಟಕ್ಕೆ ತಾವೇ ಕೆಲಸ ಮಾಡ್ತವೆ. ಲೈಟ್ ಹಚ್ಚಿದ್ರೆ ಮತ್ತು ಲೈಟಿಂದು ಕರೆಂಟ್ ಬಿಲ್ ಬರ್ತದೆ ಅಲ್ವೇ, ಅದನ್ನು ಸಹ ಆಫ್ ಮಾಡಿಬಿಡ್ತಾರೆ. ಅದು ರೋಬೋಟಿಗೆ ಕತ್ಲಲ್ಲೂ ಕಣ್ಣು ಕಾಣ್ತದೆ. ಸರಿ, ಕೂರ್ತೀರ ಪ್ಲೀಸ್. ಸೊ ಅದು ಬೇರೆ. ಅದು ನೀವು ಮೂವೀಸಲ್ಲಿ ಏನೇನು ನೋಡ್ತೀರಲ್ಲ, ಚಲನಚಿತ್ರಗಳಲ್ಲಿ ನೋಡುವ ರೋಬೋಟ್ಗಳು ಬೇರೆ ರೀತಿಲಿರ್ತವೆ. ಹೇಳಮ್ಮ. ಕಣ್ಣಲ್ಲಿ ಒಂದು ಬ್ಯಾಟ್ರಿ ಅಲ್ಲ, ಅದು ಕಣ್ಣಲ್ಲಿ ಕ್ಯಾಮ್ರಾಗಳಿರ್ತವೆ, IR ಸೆನ್ಸರ್ಸ್ ಇರ್ತವೆ, ಇನ್ಫ್ರಾರೆಡ್ ಸೆನ್ಸರ್ಸ್ ಅಂತ, ಲೈಡಾರ್ ಸೆನ್ಸರ್ಗಳಂತ ಇರ್ತವೆ. ಅವುಗಳನ್ನು ಬಳಸಿ ಅವು ಕೆಲಸ ಮಾಡ್ತವೆ. ಕತ್ಲಲ್ಲೂ ಸಹ ಕಣ್ಣು ಕಾಣ್ತವೆ ಅವಾಗ. ಓಕೆ, ಸೊ ಗದ್ದೆ ಭಾಗಕ್ಕೆ ಸೀಮಿತರಾಗಿರೋಣ. ರೋಬೋಟ್ಗಳ ಬಗ್ಗೆ ಭಾಳ ವಿಶ್ಲೇಷಿಸೋದಕ್ಕೆ ತಿಳ್ಕೊಳ್ಳೋದಕ್ಕಿದೆ, ಆಯಿತಾ? ಗದ್ದೆ ಭಾಗಕ್ಕೆ ನಾವು ಸೀಮಿತರಾಗಿರೋಣ. ಚೀನಾದಲ್ಲಿ ಒಂದು ಕಾರ್ಖಾನೆ ಇದೆ, ಸಂಪೂರ್ಣ ರೋಬೋಟ್ನಿಂದಲೇ ಚಾಲಿತವಾಗಿದೆ. ಮನುಷ್ಯರೇನಾದರೂ ಮನೆಗಳಲ್ಲಿ ಕುಂತು ಅದನ್ನು ಚೆಕ್ ಮಾಡ್ತಾರೆ ಅಷ್ಟೇ, ಕೆಲಸ ಆಯಿತಾ ಅಂತ. ಉಳಿದಂಥ ಎಲ್ಲ ಕೆಲಸವನ್ನು, ಸಂಪೂರ್ಣ ಕಾರುಗಳನ್ನು ಅದು ರೋಬೋಟ್ಗಳೇ ಮಾಡಿ ಹೊರಗಾಗ್ತವೆ. ಒಳಗಡೆ ನೀವು ಸಾಮಾನುಗಳನ್ನು ಕಳಿಸ್ಬೇಕು, ರೋಬೋಟ್ಗಳೆಲ್ಲ ಬಂದ್ಬಿಟ್ಟು ಕಾರ್ನ ರೆಡಿ ಮಾಡಿಬಿಟ್ಟು ಹೊರಗಡೆ ಕಾರ್ನ ಕೊಡ್ತದೆ ನಿಮಗೆ. ಆ ರೀತಿ ಫ್ಯಾಕ್ಟ್ರಿಗಳು ಚೀನಾದಲ್ಲಿದ್ದಾವೆ. ಮತ್ತು ಮಾನವರಿಗೆ ಅಪಾಯಕಾರಿ ಮತ್ತು ಪ್ರವೇಶಿಸಲಾಗದ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಈಗೆಲ್ಲ ಹೊಟ್ಟೆ ಒಳಗಡೆ ರೋಬೋಟ್ ಕಳಿಸ್ತಾರೆ. ಸೊ ಒಂದು ಹೊಸದೊಂದು ಇದನ್ನು ಮಾಡಿದ್ದಾರೆ, ಈ ಥರ ಒಂದು ಚಿಕ್ಕದೊಂದು ರೋಬೋಟ್ ಹಿಂಗೆ ಅನ್ನುತ್ತದು. ಮೀನಿನ ಬಾಲ ಹಿಂಗೆ ಅನ್ನುತ್ತಲ್ಲ, ಈ ಥರ ಅಂತ ಇರುತ್ತದು. ಸೊ ಹೊಟ್ಟೆ ಒಳಗಡೆ ಏನಾರ ಹುಣ್ಣಾಗಿರುತ್ತಪ್ಪ,
ಅದ್ರ ಒಳಗಡೆ ಹೋಗಿ ನೋಡಬೇಕು. ಡಾಕ್ಟ್ರ್ ಏನು ಮಾಡ್ತಾರೆ, ಕ್ಯಾಮ್ರಾ ಹಾಕಿರ್ತಾರೆ ಅದಕ್ಕೆ. ಈ ಥರ ಒಂದು ಗುಳಿಗೆ ಇರ್ತದೆ, ಒಂದು ಟ್ಯಾಬ್ಲೆಟ್ ಇರುತ್ತೆ, ಇಲ್ಲಿ ಕ್ಯಾಮ್ರದ ಕಣ್ಣಿರುತ್ತೆ, ಅದಕ್ಕೊಂದು ಬಾಲ ಇರುತ್ತೆ ಈ ಥರ, ಅದರೊಳಗೆ ಬ್ಯಾಟ್ರಿ ಇರುತ್ತೆ ಇಲ್ಲಿ. ಸೊ ಅದನ್ನು ಹೊಟ್ಟೆ ಒಳಗೆ ನಿಮಗೆ ನುಂಗಕ್ಕೆ ಹೇಳ್ತಾರೆ, ನೀರು ತಗೊಂಡು ನುಂಗ್ಬಿಡ್ತೀರಿ. ನುಂಗಿದಾಗ ಅದು ಹಿಂಗೆ ಜಾರ್ಕೊಂತ ಹೋಗ್ತದೆ. ಅದು ಎಲ್ಲೆಲ್ಲಿ ಹೋಗ್ತದಲ್ಲ ಡಾಕ್ಟ್ರಿಗೆ ಅಲ್ಲೇ ಒಂದು ಇದನ್ನಿಟ್ಟಿರ್ತಾರೆ, ಮಾನಿಟ್ರ್ ಇಟ್ಕೊಂಡಿರ್ತಾರೆ. ಡಾಕ್ಟ್ರ್ ಅಲ್ಲೇ ನೋಡ್ತಿರ್ತಾರೆ ಎಲ್ಲಿ ಹೊಟ್ಟೆ ಯಾವ ಭಾಗದಲ್ಲಿ ಇವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ. ಗೊತ್ತಾಗುತ್ತೆ, ಎಲ್ಲ ಕಾಣ್ತದೆ. ಇಲ್ಲಿ ಹೋಗ್ತಾ ಇರುತ್ತೆ ಹೊಟ್ಟೆ ಒಳಗೆ, ಎಲ್ಲ ಕಡೆ ಹೋಗ್ತಾ ಇರುತ್ತದು, ಅಲ್ಲಿ ಕಾಣ್ತದೆ. ಹೊರಗೆ ಬರೋದು ಬೆಳಗಿನ ಮುಂಜಾನೆ ಅದು ಹೊರಗೆ ಬರ್ತದೆ, ಆಯಿತಾ. ಸೊ ಬಟ್ ಆಪ್ರೇಷನ್ ಮುಂಚೆನೇ ಮಾಡಿದ್ರೆ ಅದೆಷ್ಟು ಎಲ್ಲಂತ ಹುಡುಕ್ಬೇಕಾಗುತ್ತೆ ಡಾಕ್ಟ್ರು. ಎಲ್ಲ ಕಡೆ ಕಟ್ ಮಾಡ್ಕೊತ ಹೋಗೋಕ್ಕಾಗ್ತದೆಯೇ? ಕರೆಕ್ಟಾಗಿ ಯಾವ ಜಾಗದಲ್ಲಿ ಹುಣ್ಣಾಗಿದೆ ಅಂತ ತಿಳ್ಕೊಬೇಕಲ್ವಾ. ಅದಕ್ಕೆ ಆ ರೋಬೋಟ್ನ ಕಳಿಸ್ತಾರೆ, ಮೊದಲು ತಿಳ್ಕೊತಾರೆ, ಆಮೇಲೆ ಆಪ್ರೇಷನ್ನ ಕಂಡಕ್ಟ್ ಮಾಡ್ತಾರೆ, ಆಯಿತಾ. ಆ ಥರ ರೋಬೋಟ್ಗಳು ಇದ್ದಾವೆ. ರೋಬೋಟಿಕ್ ಸರ್ಜರಿ ಅವು ಸಹ ಪ್ರಚಲಿತದಲ್ಲಿದ್ದಾವೆ. ಆದರೆ ಮನುಷ್ಯರ ಸಹಾಯ ಈಗ ಸದ್ಯ ಮಟ್ಟಕ್ಕೆ ಬೇಕು. ಮುಂಬರುವ ದಿನಗಳಲ್ಲಿ ನೀವೇನಿಲ್ಲ, ಒಂದು ರೂಮ್ ಇರ್ತದೆ, ಒಳಗೆ ಹೋಗಿ ಮಲ್ಕೊಂಬಿಡ್ತೀರಿ, ಆ ರೋಬೋಟ್ಗಳೇ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಬಿಟ್ಟು ಹೋಗ್ಬಿಡ್ತಾವೆ. ಅದಕ್ಕೆ ಪ್ರೊಸೆಸರ್ ಇರುತ್ತೆ. ಓಕೆ, ಎನಿವೇಸ್ ಮುಂಬನ್ನಿ. ಅಭಿವೃದ್ಧಿ ಹೊಂದುತ್ತಿರುವ ಆಧುನಿಕ ತಂತ್ರಜ್ಞಾನದ ಮೂಲಕ ರೋಬೋಟ್ಗಳು ಇನ್ನೂ ಹೆಚ್ಚು ಬುದ್ಧಿವಂತ ಮತ್ತು ಸಾಮರ್ಥ್ಯವಂತವಾಗಿ ವಿಕಸನಗೊಳ್ಳುತ್ತಿದ್ದಾವೆ. ಈಗಿರುವ ರೋಬೋಟ್ಗಳೇ ಭಯಾನಕ ಇದ್ದಾವೆ. ಇನ್ನೂ ಇದಕ್ಕಿಂತನೂ ಭಾಳ ಫಾಸ್ಟಾಗಿರುವ ಅಡ್ವಾನ್ಸ್ ಆಗಿರುವ ರೋಬೋಟ್ಗಳು ಬರ್ತಾಯಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸಂಭ್ರಮ್. ವಾವ್, ಈ ಎಲ್ಲ ರೋಬೋಟ್ಗಳು ಇದ್ದಾವೆ ಈಗ ತಯಾರಾಗಿರುವ ರೋಬೋಟ್ಗಳೇ ಇವೆಲ್ಲ. ಇದು ಕಾಲ್ಪನಿಕ ಅಲ್ಲ, ನಿಜವಾಗ್ಲೂ ಈ ಥರ ರೋಬೋಟ್ಗಳಿದ್ದಾವೆ. ಇದು ಎದ್ದು ನಡೀತವೆ, ಬೀಳಿಸಿದ್ರೆ ಮತ್ತೆ ಎದ್ದು ನಿಂತ್ಕೊಳ್ತವೆ, ಸಾಮಾನುಗಳನ್ನು ಎತ್ತಿಡ್ತವೆ ಬೇರೆ ಕಡೆ, ತಮ್ಮನ್ನು ತಾವೇ ಚಾರ್ಜ್ ಮಾಡ್ಕೊತವೆ, ಡಾನ್ಸ್ ಮಾಡ್ತವೆ, ನಿಮಗೋಸ್ಕರ ಹಾಡು ಹೇಳ್ತವೆ, ನಿಮ್ಮ ಜೊತೆ ಮಾತಾಡ್ತವೆ, ಎಲ್ಲ ಕೆಲಸನೂ ಮಾಡ್ತವೆ. ನಾನು ಮಾಡ್ಬೇಕು ನೋಡಪ್ಪ ಅಷ್ಟೇ. ಈಗ ಸಮಾನಾರ್ಥಕ ಪದಗಳನ್ನ ನೋಡೋಣ. ಆ ಥರ ಪ್ರೋಗ್ರಾಮ್ ಮಾಡ್ಬೋದು. ಗುಡ್ದಿರಪ್ಪ ಹೇಳಿದ ಮಾತನ್ನು ಮಾತ್ರ ಕೇಳಬೇಕು, ಆ ಥರ ಪ್ರೋಗ್ರಾಮ್ ಮಾಡಿದ್ರೆ ಅದಕ್ಕೆ ಮೈಂಡ್ ಒಳಗೆ ಚಿಪ್ಪಿಗೆ ನೀನು ಪ್ರೋಗ್ರಾಮ್ ಮಾಡ್ಬೋದು ದೂರದಿಂದನೇ. ಆ ಥರ ಪ್ರೋಗ್ರಾಮ್ ಮಾಡಿದ್ರೆ ಅದು ಅದೇ ರೀತಿ ಮಾಡ್ತದೆ. ಅದು ನ್ಯೂರಾಲಿಂಕ್ ಅಂತ ಒಂದು ಕಂಪ್ನಿ ಇದೆ, ಎಲಾನ್ ಮಸ್ಕ್ ಅವ್ರದ್ದು. ಅದು ಬೇರೆ ಕತೆ ಮಾರ್ಯಾರೆ. ಅದು ಇನ್ನೊಂದು ಗದ್ದೆ ಭಾಗದಲ್ಲಿ ತರೋಣ ಅದನ್ನು ಬೇಕಾರೆ, ಆಯಿತಾ. ಸಮಾನಾರ್ಥಕ ಪದಗಳು ನೋಡಿ. ಸರಳ, ಸುಲಭ, ಬುದ್ಧಿವಂತ, ಸಾಮರ್ಥ್ಯ, ಉಪಯೋಗಕಾರಿ, ಅತ್ಯಾಧುನಿಕ. ನಿರ್ವಹಿಸುವುದು ಅಂದರೆ ಓಕೆ. ವಿರುದ್ಧಾರ್ಥಕ ಪದಗಳು ಅಪಾಯಕಾರಿ, ಸರಳ. ಸರಳಕ್ಕೆ ವಿರುದ್ಧ ಪದ ಸಂಕೀರ್ಣ. ಬುದ್ಧಿವಂತ, ಆಧುನಿಕ, ವಿಶೇಷ, ಹತ್ತಿರದಿಂದ. ಇದನ್ನು ಹೇಳಿದ್ರೆ ಇಲ್ಲಿಗೂ ಕೊಡ್ಬೋದ ನಾವು? ರೈಟ್. ಸೊ ಈ ಗದ್ಯದಲ್ಲಿ ಸರಳ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಸಂಕೀರ್ಣ. ಸರಳ ಪದಕ್ಕೆ ಸಂಕೀರ್ಣ. ಹಾಗಾದರೆ ಸಂಕೀರ್ಣ ಅಂದರೆ ಏನು? ಸಂಕೀರ್ಣ ಅಂದರೆ ಏನು? ಸಂಕೀರ್ಣದ ಅರ್ಥ ಏನು? ಕಠಿಣ. ನಮಗೆ ಬೇಕಾಗಿರೋದು ಸರಳ ಅಂದರೆ ಅದು ಸುಲಭ, ಹೌದಲ್ವಾ? ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಈ ಥರ ಚಿಕ್ಕ ಪುಟ್ಟ ಸುಲಭ ಕೆಲಸಗಳನ್ನು ಸಹ ರೋಬೋಟ್ಗಳು ಮಾಡ್ತಾ ಇದ್ದಾವೆ ಮಕ್ಕಳೇ. ರೋಬೋಟ್ ಎಂದರೆ ಒಂದು ವಿಶೇಷವಾದ ಡ್ಯಾಶ್ ಯಂತ್ರವಾಗಿದೆ. ವಿಶೇಷವಾದ ಸ್ವಯಂಚಾಲಿತ ಯಂತ್ರವಾಗಿದೆ. ಕಲ್ಸಕ್ರೆ ಆಪ್ಷನ್ ಬಿ, ಸ್ವಯಂಚಾಲಿತ ರೋಬೋಟ್ಗಳು ಇದ್ದಾವೆ, ಆಯಿತಾ. ಆಧುನಿಕ ಕೈಗಾರಿಕಾ ಕಾರ್ಖಾನೆಗಳಲ್ಲಿ ಡ್ಯಾಶ್ ಮತ್ತು ಇತರೆ ಉತ್ಪಾದನಾ ವಸ್ತುಗಳನ್ನು ತಯಾರಿಸಲು ರೋಬೋಟ್ಗಳನ್ನು ಬಳಸಲಾಗುತ್ತದೆ. ಆಟೋಮೊಬೈಲ್ಗಳು ಅಂದರೆ ವಾಹನಗಳು ಅಂತ ಅರ್ಥ. ಸೊ ಈ ರೀತಿ ಇವೇ ರೋಬೋಟ್ಗಳು. ಇವೆಲ್ಲ ಇವು ಈ ಥರನೂ ರೋಬೋಟ್ಗಳಿದ್ದಾವೆ. ರೋಬೋಟ್ಗಳಂದರೆ ಅದಕ್ಕೆ ತಲೆ ಇರಬೇಕು, ಕೈಕಾಲು ಇರಬೇಕು ಅಂತಲೇ ಇಲ್ಲ. ರೋಬೋಟ್ಗಳು ಈ ಥರನೂ ಇರ್ತವೆ. ಇದಕ್ಕೆ ಲೈಟ್ ಹಾಕಿದ್ದಾರೆ. ಇದು ಚೀನಾದ ಲೈಟ್ ಹಾಕಿಲ್ಲ ಅಂದರೆ ಶ್ರೀಲಕ್ಷ್ಮಿ ನನ್ನ ಫೋಟೋನ ಹೆಂಗಮ್ಮ ತೋರಿಸ್ಲಿ? ಒಂದು ಕರಿ ಫೋಟೋ ತೋರಿಸ್ಬಿಟ್ಟು ಓಕೆ ಇಲ್ಲಿದೆ ನೋಡಮ್ಮ, ಇದು ಚೀನಾದಲ್ಲಿರುವ ಮಹಾನ್ ಫ್ಯಾಕ್ಟ್ರಿ. ಇಲ್ಲಿ ನೋಡ್ತಿದ್ದೀರ ಎಲ್ಲರೂ ರೋಬೋಟ್ಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ ಅಂತ ಹೇಳಬೇಕೆ? ಅಯ್ಯೋ ರಾಮವೇ, ಇದು ಒಂದು ಲೈಟ್ ಹಾಕಿರೋ ಫೋಟೋ ಇದೆ.
ಹಾಂ, ನೋಡಿ ಈ ಥರ ಇದೆ, ಸರಿನಾ? ಸೊ ಇದು ಆಟೋಮೊಬೈಲ್ಗಳು ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಥರ ಕೆಲಸ ಮಾಡ್ತಿದ್ದಾವೆ. ಚೀನಾದಲ್ಲಿ ಲೈಟನ್ನು ಸಹ ಹಾಕೋದಿಲ್ಲ, ಆ ಥರ ಕೆಲಸ ಮಾಡ್ತಿದ್ದಾರೆ ಅವರು. ಸೊ ಮುಂದಿನ ಪ್ರಶ್ನೆ, ಈ ಗದ್ಯದಲ್ಲಿ ವಿಕಸನ ಪದಕ್ಕೆ ವಿರುದ್ಧಾರ್ಥಕ ಪದ ಅವನತಿ. ವೆರಿ ಗುಡ್. ಅವನತಿ, ಅವನತಿ, ಅವನತಿ. ಇವರು ಒಂದು ತಮ್ಮ ಮನೆಯಲ್ಲಿ ಈ ಥರ ಒಂದು ಈ ಉಪಕರಣಗಳನ್ನು ಸಾಧನಗಳನ್ನು ಬಳಸಿಕೊಂಡು ಅವರು ಏನೇನು ಮಾಡ್ತಾರಲ್ಲ, ದೂರದಲ್ಲಿ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರುವ ರೋಬೋಟ್ ಒಂದು ಇವ್ರಿಗೆ ಕನೆಕ್ಟ್ ಆಗಿರುತ್ತೆ. ಇವ್ರು ಏನೇನು ಮಾಡ್ತಾರೋ ಆ ರೋಬೋಟ್ ಅಲ್ಲೂ ಅದೇ ಮಾಡ್ತಾ ಇರುತ್ತೆ. ಹೌದು, ನೀನು ಇಂಡಿಯಾದಲ್ಲಿ ಕುಂತು ಅಮೆರಿಕದಲ್ಲಿರುವ ರೋಬೋಟ್ನ ಕಂಟ್ರೋಲ್ ಮಾಡ್ಬೋದು ಈ ಥರ. ಹಾಂ, ಮೂವಿ ಎಲ್ಲ ನೋಡಿದ್ದೀರಲ್ಲ ಇಲ್ಲ. ಸೊ ಆ ಥರ ಇದೆ ಇದು, ಇವಾಗಿದೆ ತಂತ್ರಜ್ಞಾನ. ಈ ಕಣ್ಣಿಗೆ ಹಾಕ್ಕೊಂಡಿರೋದು ಏನಕ್ಕಪ್ಪ ಅಂದರೆ ಈ ರೋಬೋಟ್ ಏನೇನು ನೋಡ್ತದೆ ಅದು ಅವ್ರಿಗೆ ಅಲ್ಲಿ ಕಾಣ್ತದೆ ನಿಜವಾಗ್ಲೂ. ಸೊ ಆ ರೀತಿ. ಸೊ ಇದಕ್ಕೆ VR ಹೆಡ್ಸೆಟ್ ಅಂತಾರೆ, ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಅಂತಾರೆ. ಸೊ ಅವರು ಇದೇನೇನು ನೋಡ್ತದೆ ಅದೆಲ್ಲ ಕಾಣ್ತದೆ ಅವರಿಗೆ. ಓಕೆ, ರೋಬೋಟ್ಗಳನ್ನು ಹೇಗೆ ನಿಯಂತ್ರಿಸಬಹುದು? ಎಲ್ಲಿದೆ? ದೂರದಿಂದಲೇ ರಿಮೋಟ್ ಕಂಟ್ರೋಲ್ ಮೂಲಕ ಅವುಗಳನ್ನು ನಿಯಂತ್ರಿಸಬಹುದು. ಹೌದಲ್ವಾ? ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಮೂಲಕ ನಿಯಂತ್ರಿಸಲಿಕ್ಕೆ ಬರೋದಿಲ್ವೇ? ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಮೂಲಕ ಸ್ವಯಂಚಾಲಿತವಾಗಿ ನಿರ್ವಹಿಸಬಹುದು ಅಥವಾ ದೂರದಿಂದಲೇ ರಿಮೋಟ್ ಕಂಟ್ರೋಲ್ ಮೂಲಕ ಅವುಗಳನ್ನು ನಿಯಂತ್ರಿಸಬಹುದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎಲ್ಲಾದರೂ ಒಮ್ಮೊಮ್ಮೆ ಭಾಳ ಕಲುಷಿತವಾದ ವಾತಾವರಣ ಇರ್ತದೆ, ಅಲ್ಲಿ ಹೋಗಿ ಏನಾದರೂ ಕೆಲಸ ಮಾಡೋದಿರ್ತದೆ, ಅಲ್ಲೂ ಸಹ ಈ ಥರದ ರೋಬೋಟ್ಗಳನ್ನು ಬಳಸ್ತಾರೆ ಮಕ್ಕಳು. ಇದು ಸಹ ಒಂದು ರೋಬೋಟು, ಆಯಿತಾ? ಟ್ಯಾಕ್ಟ್ರಿ ಅಲ್ಲ, ಸಣ್ಣದೊಂದು ಡ್ರೋನ್, ಅದು ಸ್ಮಾಲ್ ಲ್ಯಾಂಡ್ ರೋವರ್ ಅದು. ಸೊ ಇದಕ್ಕೆ ಗಾಲಿಗಳು ಇರ್ತವೆ. ಇದು ಸಹ ಒಂದು ರೀತಿ ರೋಬೋಟೇ. ಇದು ಹೋಗಿ ಅಲ್ಲಿ ಏನೇನಿದೆ, ಗಾಳಿಯ ಸಾಂದ್ರತೆ ಏನಿದೆ, ಗಾಳಿಯಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ, ವಿಷಾಲೀನಗಳಿದ್ದಾವೆ, ಆ ಥರ ಸ್ಯಾಂಪಲ್ ತಗೊಂಬರ್ತದೆ. ಬೇಕಾದರೆ ಮನುಷ್ಯರು ಇದ್ದಾರೆ, ನಾನಾ ರೀತಿ ಪ್ರಯೋಜನಗಳಿದ್ದಾವೆ ರೋಬೋಟ್ಗಳಿಂದ. ನಾವು ಮಂಗಳ ಗ್ರಹದ ಮೇಲೂ ಒಂದು ಪರ್ಸೀವರೆನ್ಸ್ ಅಂತ ಒಂದು ರೋಬೋಟ್ನ ಕಳಿಸಿದ್ವಿ ಮುಂಚೆ, ಆಯಿತಾ? ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲು ನಮ್ಮ ಗದ್ಯ ಭಾಗಕ್ಕೆ ಇತಿಶಯನ ಆಡೋಣ. ಇದರ ವಿವರಣೆಗೆ ಗದ್ಯ ಭಾಗ ಭಾಷಾ ಕಿರುಪರೀಕ್ಷೆ 4ರ ವಿವರಣೆಯಲ್ಲಿ ಮುಕ್ತಾಯಗೊಳ್ತಾ ಇದೆ. ಮುಂದಿನ ತರಗತಿಯಲ್ಲಿ ಭಾಷಾ ಕಿರುಪರೀಕ್ಷೆ 5ರ ವಿವರಣೆನ ನಾವು ನೀವೆಲ್ಲರೂ ನೋಡ್ತೀವಿ. ಸೊ ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು, ನಿಮಗೆಲ್ಲರಿಗೂ ಈ ಗದ್ಯ ಭಾಗ ಬಹಳ ಸೊಗಸಾಗಿ ಅರ್ಥ ಆಗಿದೆ ಅಂತ ಅನ್ಕೊತಿದ್ದೀವಿ. ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್.